ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಹಳ್ಳಿ ಪ್ರತಿಭೆನ ಬೆಳೆಸಿ ಹಾರೈಸಿ. ಚಂದ್ರಪ್ಪ, ಇವತ್ತು ಗಣರಾಜ್ಯೋತ್ಸವ ಅಲ್ಲನಪ್ಪ ಚಂದ್ರಪ್ಪ? ಹ್ಞೂ ಭೀಮಣ್ಣ, ಯಾಕೆ ನಿನಗೆ ಗೊತ್ತಿಲ್ಲೇನು? ಆ ಸ್ಕೂಲ್ದಾಗ ಅದಕ್ಕೆ ಶಾಮ್ಯಾನ, ಚೇರು, ಅದೆಂಥದ್ದು ಅಲ್ಲೆಲ್ಲ ಸ್ಟೇಜು ಅವೆಲ್ಲ ಹಾಕಿ ಕಾರ್ಯಕ್ರಮ ಮಾಡ್ತಾವ್ರಿ ಸ್ಕೂಲ್ದಾಗಿ. ನೋಡ್ಲಾ ಚಂದ್ರಪ್ಪ, ನಮ್ಮ ಕಾಲದಾಗ ಇವು ಯಾತ್ರವು ಇರ್ಲಿಲ್ವಲ್ಲ, ಅವು ಯಾತು ಚೇರ್ ಇಲ್ಲ, ಅದೇನು ಶಾಮ್ಯಾನ್ಗಳು ಕರೆಕ್ಟಾಗಿಲ್ಲ, ಯಾತು ಇರ್ತಿರ್ಲಿಲ್ಲಪ್ಪ. ನೆಲದಾಗೆ ಕುಂಡ್ರಸರು, ನೆಲದಾಗೆ ಓಟ್ ಮಣ್ಣು ಹೊಯ್ಕೊಂಡು ಆಟ ಆಡ್ಕೊಂಡು ಅದೇ ಬತ್ತಿದ್ವಿ ಇಂಥ ಕಾರ್ಯಕ್ರಮದಾಗಿ. ಅವಾಗ ಯಾತು ಇಂಥವು ಇರ್ಲಿಲ್ವಲ್ಲ ಕಣ ಚಂದ್ರಪ್ಪ, ಈಗೆಲ್ಲ ಬಂದವೆ. ಹ್ಞೂ ಭೀಮಣ್ಣ, ಅವಾಗೆಲ್ಲ ಇರಲಿಲ್ಲ. ಇವಾಗ ಇದೆಲ್ಲ ಹೊಸ್ದಾಗಿ ಬಂದವೆ ಇವೆಲ್ಲ. ಇವಾಗ ಎಲ್ಲ ಕಾರ್ಯಕ್ರಮದಾಗೂ ಮಾಡ್ತಾರೆ ಹಿಂಗೆ. ನಮ್ಮೂರ್ನಾಗೆಲ್ಲ ಎಲ್ಲ ಊರ್ನಾಗೂ ಎಲ್ಲ ಹಳ್ಳಿಗಳಾಗೂ ಈ ಥರ ಕಾರ್ಯಕ್ರಮ ಮಾಡ್ತಾರೆ ಇವಾಗ. ಹ್ಞೂ ಕಣ್ಲಾ, ಹೆಂಗೋ ಇಂಥವನ ಈಗೆಲ್ಲ ಬಂದವೆ. ಹೆಂಗೋ ಬಿಡಪ್ಪ, ಅವೆಲ್ಲ ಮೈಕ್ ಅಂತೆ, ಅವೆಲ್ಲ ನೋಡು, ಎಲ್ಲ ಸ್ಟೇಜ್ ಅಂತೆ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮೂರು ಸ್ಕೂಲಾಗಿ. ಹ್ಞೂ ಭೀಮಣ್ಣ, ಇವಾಗೆಲ್ಲ ಹಂಗೆ. ಮೊದ್ಲಂಗೆ ಯಾತಿಲ್ಲ ಬಿಡು. ಮೊದಲು ಯಾತು ಇರ್ತಿರ್ಲಿಲ್ಲ. ಅವ್ರು ಯಾತೋ ಹೇಳೋರು, ನಾವು ಯಾತ ಕೇಳಿದ್ವಿ ಅಮ್ಮಂಗಿರೋದು. ಎಲ್ಲ ಕೇಳಿಸ್ಕೊಂಬರು ಕೇಳಿಸ್ತಿಲ್ಲಂಗೆ ಹುಡುಗರೆಲ್ಲ ಆಟ ಆಡ್ಕೊಂಡಿದ್ವಿ. ಇವಾಗ ಹಂಗಲ್ಲ ಬಿಡು. ಅವಕ್ಕೆಲ್ಲ ಮೈಕ್ ಅಂತೆ, ಅವಕ್ಕೆಲ್ಲ ಕುತ್ಕೊಳ್ಳೋಕ್ಕೆ ಚೇರ್ ಅಂತೆ, ಇವೆಲ್ಲ ಇದಾವೆ ಇವಾಗೆಲ್ಲ. ನಮ್ಮೂರ್ನಾಗೂ ಅಷ್ಟೇ, ಎಲ್ಲ ಸ್ಕೂಲ್ ಫಂಕ್ಷನ್ಗಳಾಗೂ ಎಲ್ಲ ಕಾರ್ಯಕ್ರಮದಾಗೂ ಈ ಥರ ಮೈಕು ಸ್ಟೇಜು ಎಲ್ಲ ಹಾಕಿಸ್ಬಿಟ್ಟು ಟೀಚರ್ಸ್ ಎಲ್ಲ ಮಾಡಿಸ್ತವ್ರೆ ಈ ಥರ ಕಾರ್ಯಕ್ರಮಗಳನ್ನ. ಹಾಂ, ಹ್ಞೂ ಕಣ್ ಬಿಡ್ಲಾ, ಏನೋ ಒಳ್ಳೆ ಕಾರ್ಯಕ್ರಮನೇ ಮಾಡಿಸ್ತವ್ರೆ, ಮಾಡಿಸ್ಲಿ. ಭೀಮಣ್ಣ, ಒಸಿ ನೋಡ್ಕೊಂಡು ಹೋಗೋಣ ಸ್ಕೂಲ್ದಾಗ ಏನೇನು ಕಾರ್ಯಕ್ರಮ ಮಾಡ್ತಾರಂತ. ಸರಿ ಕಣ್ಲಾ, ಆಯಿತು. ಓಹೋ ಚಂದ್ರಪ್ಪನವರು, ಭೀಮಣ್ಣವರು, ಚಂದ್ರಣ್ಣ, ಭೀಮಣ್ಣ, ನಮಸ್ಕಾರ ಕಣ್ರಣ್ಣ. ಹ್ಞೂ ಕಣ್ಲಾ, ಏನ್ಲಾ ಸಮಾಚಾರ? ಬೆಳಿಗ್ಗೆ ಇತ್ಲಾಗ ಬಂದ್ಬಿಟ್ಟಿದೀಯ ಅವತ್ತು ಸ್ಕೂಲ್ ಕಡಿಕೆ. ಏನ ಭೀಮಣ್ಣ, ಏನು ಇಲ್ಲ ಕಣಣ್ಣ, ಹೊಸಿ ಸ್ಕೂಲ್ ತಾಕೆ ಬಂದೆ. ಇಲ್ಲಿ ಏನೋ ಕಾರ್ಯಕ್ರಮ ಐತಲ್ಲ, ಅದಕ್ಕೆ ನೋಡೋಣ ಅಂತ ಬಂದೆ. ಇವತ್ತು ಗಣರಾಜ್ಯೋತ್ಸವ ಅಲ್ಲಣ್ಣ, ಅದಕ್ಕೆ ಕಾರ್ಯಕ್ರಮ ನೋಡಕ್ಕೆ ಬಂದೀವ್ನಿ ಸ್ಕೂಲ್ ತಾಕೆ. ಸರಿ ಕಣ್ಲಾ, ನೋಡೋಗ್ಲಾ ಕಾರ್ಯಕ್ರಮ ನೋಡೋಕೆ ಬಂದಿ. ನಾನು ರೋಡ್ನಾಗ ನಿಂತ್ಕೊಂಡು ನಮ್ಮ ಜೊತೆಗೆ ಎಲ್ಲ ಮಾತಾಡ್ತಿದ್ಯಾ ರಂಗಪ್ಪ? ಚಂದ್ರಪ್ಪ, ಯಾಕೆ ನೀನು ಹೊರಗೆ ನಿಂತ್ಕೊಂಡಿದ್ಯಲ್ಲ ಚಂದ್ರಪ್ಪ? ನೀನು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲ್ವಾ ಚಂದ್ರಪ್ಪ? ರಂಗಪ್ಪ, ನನಗಿಲ್ಲೇ ಚೆನ್ನಾಗಿ ಕಾಣ್ತೈತೆ ಕಣಪ್ಪ. ಈ ಕಾರ್ಯಕ್ರಮನ ಇಲ್ಲೇ ವೀಕ್ಷಣೆ ಮಾಡ್ತಾ ಇದ್ದೀನಿ. ನೀನು ಹೊಸಿ ಹೋಗಂಗಿರು, ಒಳಕ್ಕೆ ಹೋಗು. ಚಂದ್ರಪ್ಪ, ನಾನು ಸುಮ್ಕೆ ಒಳಕ್ಕೆ ಹೋಗಕ್ಕಿಲ್ಲ ಕಣಪ್ಪ ಚಂದ್ರಪ್ಪ. ನಾನು ಒಸಿ ಒಳಕ್ಕೆ ಹೋಗಿ ಮಕ್ಕಳಿಗೆ ಗಣರಾಜ್ಯೋತ್ಸವದ ಬಗ್ಗೆ ನಾನು ಭಾಷಣ ಮಾಡಬೇಕು ಚಂದ್ರಪ್ಪ. ಅದಕ್ಕೆ ಒಸಿ ನೀವು ಬರ್ರಿ, ಹೋಗೋಣ, ಒಂದೆರಡು ಇಷ್ಟ ವಚನಗಳನ್ನು ಮಕ್ಕಳಿಗೆ ತಿಳಿಸೋಣ. ಬನ್ನಿ ಚಂದ್ರಪ್ಪ, ಹೋಗೋಣ. ಅಯ್ಯೋ ರಂಗಪ್ಪ, ನೀನು ಸುಮ್ಕೆ ಒಳಕ್ಕೆ ಹೋಗಿ ಹೇಳ್ತೀನಿ. ನೀನು ಒಳಕ್ಕೆ ಹೋಗಿ ಅದೇನು ಮಾತಾಡಬೇಕು ಮಾತಾಡೋಗು. ನೀನು ಮೈಕ್ ಯಾರು ಕೊಡ್ತಾರೆ ಅಂದ್ಕೊಂಡಿದ್ಯಾ ರಂಗಪ್ಪ? ಮೈಕ್ ಕೊಡೋಕ್ಕಿಲ್ಲ ನಿನಗೆ ಸಾಮಾನ್ಯ. ಚಂದ್ರಪ್ಪ, ನಿನ್ಗೊಂದು ಮಾತು ಹೇಳ್ತೀನಿ ಕೇಳು ಚಂದ್ರಪ್ಪ. ನನಗೆ ಮೈಕ್ ಕೊಡಲ್ವಾ ಸ್ಕೂಲ್ ಒಳಗೆ ಚಂದ್ರಪ್ಪ? ನಾನು ಹಳೆ ವಿದ್ಯಾರ್ಥಿ ಚಂದ್ರಪ್ಪ. ನಾನು ಹಳೆ ವಿದ್ಯಾರ್ಥಿಯಾಗಿ ಈ ಸಭೆಯಲ್ಲಿ ಭಾಷಣ ಮಾಡ್ತೀನಿ ಅಂತ ಅಂದರೆ ಯಾವುದೇ ಟೀಚರ್ಸ್ ಆಗಿದ್ದರು ಹಳೆ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡ್ಕೊಂಡು ಕೊಡ್ತಾರೆ ಚಂದ್ರಪ್ಪ. ಒಸಿ ಹೋಗ್ತೀನಿ ನೋಡೀಗ ಹೆಂಗೆ ಭಾಷಣ ಮಾಡ್ತೀನಿ ಅಂತ. ನಿನಗೆ ಕೇಳೋ ಆಸೆ ಇದ್ದರೆ ಬಾ, ಒಳಗೆ ಹೋಗೋಣ, ನನ್ನ ಭಾಷಣನ ಕೇಳು. ಏ ಚಂದ್ರಪ್ಪ, ನಡಿಯಪ್ಪ ಹೋಗೋಣ. ಇವನು ಸುಮ್ಮನೆ ಅಂತ ನಮ್ಮನ್ನು ಬಿಡಲ್ಲ. ನಡಿ ಸುಮ್ಕೆ ಹೋಗೋಣ. ಇವತ್ತಿಗೆ ಯಾಕೆ ವಾದ? ಒಳಕ್ಕೆ ಹೋಗಿ ಅದೇನು ಭಾಷಣ ಮಾಡ್ತಾನೋ ಮಾಡಲಿ. ನಡಿ ಹೋಗೋಣ, ಒಳಕ್ಕೆ ನಡಿಯ ಚಂದ್ರಪ್ಪ, ಹೋಗೋಣ. ಸರಿ ಆಯ್ತು ಭೀಮಣ್ಣ, ನಡಿ ಹೋಗೋಣ. ಬನ್ನಿ ಭೀಮಣ್ಣ, ಚಂದ್ರಣ್ಣ, ಒಳಗಡೆ ಹೋಗೋಣ ಬನ್ನಿ. ಚಂದ್ರಣ್ಣ, ಅವಾಗೆ ರಂಗಪ್ಪ ಸ್ಟೇಜ್ ತಾಕೆ ಹೋಗ್ಬಿಟ್ಟವನೇ ಭಾಷಣ ಮಾಡ್ತೀನಿ ಅಂತ. ಹ್ಞೂ ಕಣ ಭೀಮಣ್ಣ, ಇವನು ಸುಮ್ಮನೆ ನಮ್ಮನ್ನು ಕರ್ಕ ಬಂದಿಲ್ಲ, ಭಾಷಣ ಮಾಡಾಕೆ ಬಂದವನ ಅನ್ಸುತ್ತೆ ಕಣ್ಲಾ ಭೀಮಣ್ಣ. ನಮಸ್ಕಾರ ದಯಾನಂದ ಸರ್. ಯಾಕೆ ರಂಗಣ್ಣ ಹಿಂಗೆ ಬಂದಿದ್ಯಾ? ಯಾಕಣ್ಣ ರಂಗಣ್ಣ? ದಯಾನಂದ ಸರ್, ಓಶಿ ಇವತ್ತು ಗಣರಾಜ್ಯೋತ್ಸವ ಅಲ್ವಾ ಸರ್? ಅದಕ್ಕೆ ಬಂದೀವನಿ ಮಕ್ಕಳಿಗೆ ಭಾಷಣ ಮಾಡೋಣಂತ. ದಯಾನಂದ ಸರ್, ಹಳೆ ವಿದ್ಯಾರ್ಥಿಯಾಗಿ ಈ ವೇದಿಕೆ ಮೇಲೆ ನಾನು ಭಾಷಣ ಮಾಡ್ಬೋದಾ ಸರ್? ಅಲ್ಲ ರಂಗಣ್ಣ, ಈ ಟೈಮ್ನಾಗೆ ನೀನು ಹೆಂಗೆ ಭಾಷಣ ಮಾಡ್ತೀಯ ರಂಗಣ್ಣ? ನೀನು ಭಾಷಣ ಮಾಡೋಕ್ಕನ ಆಗುತ್ತಾ ರಂಗಣ್ಣ ಈ ಟೈಮ್ನಲ್ಲಿ ನಿನಗೆ? ದಯಾನಂದ ಸರ್, ಒಸಿ ಮೈಕ್ ಕೊಟ್ಟು ನೋಡ್ರಿ, ನನ್ನ ಭಾಷಣಕ್ಕೆ ನೀವು ಎಷ್ಟು ಚಪ್ಪಾಳೆ ತರ್ತೀರಂತ ದಯಾನಂದ ಸರ್. ನಾನಿವತ್ತು ಭಾಷಣ ಮಾಡದೆ ಬಿಡಾಕಿಲ್ಲ ದಯಾನಂದ ಸರ್.
ನಾನು ಭಾಷಣ ಮಾಡಲೇಬೇಕು. ಸರಿ ಸರಿ ಆಯಿತು ರಂಗಪ್ಪ, ಅದೇನು ಭಾಷಣ ಮಾಡ್ತೀವೋ ಮಾಡು, ನಾನು ನೋಡ್ತೀನಿ. ಹಳೆ ವಿದ್ಯಾರ್ಥಿ ಅಂತ ಹೇಳಿದಾಗ ನಾವು ಈ ವೇದಿಕೆನ ನೀನು ಕೊಡಲೇಬೇಕಾಗುತ್ತೆ. ಆಯಿತು, ನಿನಗೆ ಕಾಲಾವಕಾಶ ಕಮ್ಮಿ ಇದೆ, ಬೇಗ ಭಾಷಣ ಮಾಡಿ ಮುಗಿಸು. ಧನ್ಯವಾದಗಳು ದಯಾನಂದ ಸರ್. ನಾನು ಅತಿ ಹೆಚ್ಚು ಜಾಸ್ತಿ ಭಾಷಣ ಮಾಡೋಕ್ಕಿಲ್ಲ, ಬೀರಿನೇ ಭಾಷಣ ಮಾಡಿ ಈ ಕಾರ್ಯಕ್ರಮಕ್ಕೆ ನನ್ನದೊಂದು ಭಾಷಣವಾಗಿ ಉಳಿಯುತ್ತದೆ ಬಿಡಿ ದಯಾನಂದ ಸರ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ವೇದಿಕೆ ಮೇಲೆ ನಮ್ಮ ಹಳೆಯ ವಿದ್ಯಾರ್ಥಿಗಳಾದಂತಹ ರಂಗಣ್ಣನವರು ಈ ಗಣರಾಜ್ಯೋತ್ಸವವನ್ನು ಕುರಿತು ಒಂದೆರಡು ಹಿತವಚನಗಳನ್ನು ಹೇಳ್ತಾರೆ. ಎಲ್ಲ ಮಕ್ಕಳು ಆಸಕ್ತಿಯಿದ್ದ ಇವೆರಡು ಮಾತುಗಳನ್ನು ಕೇಳಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅಲ್ಲ ನೋಡ್ ಭೀಮಣ್ಣ, ಈ ಅಂಥ ರಂಗಂಬ ಇವನ್ನ ಸ್ಟೇಜ್ ಹತ್ತಿ ಭಾಷಣ ಮಾಡ್ತೀನಿ ಅಂತಾನೆ ಹೋಗ್ಬಿಟ್ಟವನೆ. ಇವ್ಸೋನ್ ಜನದ ಮುಂದೆ ಅದು ಏನು ಭಾಷಣ ಮಾಡ್ತಾನಪ್ಪ ನನಗೇನೋ ತಿಳಿವಲ್ದು. ಬಿಡ್ಲ ಚಂದ್ರಪ್ಪ, ಏನು ಭಾಷಣ ಮಾಡ್ತಂತ ಹೋಗಿ ಅಂತೀರೋ, ಮಾಡ್ಲಿ ಬಿಡ್ಲ. ಅದೇನು ಭಾಷಣ ಮಾಡ್ತಾನೆ ನಾವು ನೋಡೋಕ್ಕಾಗುತ್ತೆ ಬಿಡ್ಲ. ನಾನೇನು ನೋಡಕ್ಕಿಲ್ಲ ಅನ್ನೆ ಭೀಮಪ್ಪ, ನಾವು ನೋಡ್ತೀವಿ ಹೇಳಪ್ಪ ಭೀಮಪ್ಪ. ಹ್ಞೂ ತಕಾಳ್ ರಂಗಪ್ಪ, ಬಿರ್ಬಿರನೆ ಮೈಕ್ ತಕ ಭಾಷಣ ಮಾಡ್ಬಾ. ನಾನು ಸೈಡ್ಗೆ ಹೋಗ್ತೀನಿ, ಭಾಷಣ ಮಾಡು. ಎಲ್ಲ ನಮ್ಮ ಪ್ರೀತಿಯ ನಮ್ಮೂರಿನ ಮಕ್ಕಳಾದಂತಹ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗೂ ನಮ್ಮೂರಿನ ಮುಖ್ಯ ಟೀಚರ್ಗಳಾದಂತಹ ರುಕ್ಮಿಣಿ ಮೇಡಮ್ ಹಾಗೂ ದಯಾನಂದ ಸರ್ ಹಾಗೂ ಅನ್ಪೂರ್ಣಾ ಟೀಚರ್, ಇವರೆಲ್ಲರಿಗೂ ನನ್ನ ಒಂದು ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗೂ ಈ ವೇದಿಕೆ ಮುಂಭಾಗ ಇರ್ತಕ್ಕಂತಹ ನನ್ನ ಎಲ್ಲ ಪ್ರೀತಿಯ ಗಣ್ಯಾತಿ ಗಣ್ಯರಿಗೂ ನನ್ನ ಗಣರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲ ನಮ್ಮ ಮಕ್ಕಳೇ, ಜನವರಿ 26ರಂದೇ ನಾವು ಏನಕ್ಕೆ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಎಂಬುವುದು ನೀವು ಮೊದಲನೇದಾಗಿ ತಿಳಿದುಕೊಳ್ಳಬೇಕು ಮಕ್ಕಳೇ. ಈ ಗಣರಾಜ್ಯೋತ್ಸವವನ್ನು ಭಾರತ ಸಂವಿಧಾನ ಜಾರಿಗೆ ತಂದಂಥದ್ದು. ಭಾರತವು ಗಣರಾಜ್ಯವಾಗಿದ್ದು ಜನವರಿ 26, 1950ರಂದು ಇದರ ಪ್ರಯುಕ್ತ ಈ ನಮ್ಮ ಭಾರತದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ. ಮಕ್ಕಳೇ, ಸಂವಿಧಾನ ಬಂದ ಮೇಲೆ ಪ್ರಜೆಗಳನ್ನು ಆಳುವ ಒಂದು ಸರ್ಕಾರ ಬರಬೇಕು ಅಂತ ಹೇಳಿ, ಅಥವಾ ಪ್ರಜೆಗಳೇ ಒಂದು ಸರ್ಕಾರವನ್ನು ಆಯ್ಕೆ ಮಾಡಬೇಕಂತ ಹೇಳಿ ಒಂದು ಮತದಾನದ ಹಕ್ಕನ್ನು ಪ್ರಜೆಗಳಿಗೆ ನೀಡಿದರು. ಈ ಸಂವಿಧಾನದಲ್ಲಿ ಬರುವಂತಹ ಒಂದು ಮುಖ್ಯವಾದಂತಹ ಒಂದು ಬದಲಾವಣೆಯನ್ನು ನಮ್ಮ ದೇಶಕ್ಕೆ ತಂದರು ಮಕ್ಕಳೇ. ಯಾಕೆ ಅಂತ ಅಂದರೆ, ಆಗಿನ ಕಾಲಘಟ್ಟಕದಲ್ಲಿ ಸುಮಾರು 100-150 ವರ್ಷ ಅಥವಾ ತುಂಬ ಹಿಂದಿನ ದಿನಗಳ ಹಿಂಚೆ ನಮ್ಮ ರಾಜ್ಯವನ್ನು ಆಳುತ್ತಿದ್ದರು. ಆದ ಕಾರಣ ಈ ಒಂದು ಸರ್ಕಾರವನ್ನು ತರಬೇಕಂತ ಹೇಳಿ ಸಂವಿಧಾನವನ್ನು ರಚನೆಯನ್ನು ಮಾಡಲಾಗಿತ್ತು. ಮಕ್ಕಳೇ, ಇಲ್ಲಿ ಪ್ರಜೆಗಳೇ ಪ್ರಜಾಪ್ರಭುತ್ವದಲ್ಲಿ ರಾಜರಾಗಿರಬೇಕು ಮಕ್ಕಳೇ. ಪ್ರಜೆಗಳ ತೀರ್ಮಾನವೇ ಅಂತಿಮ ತೀರ್ಮಾನ ಮಕ್ಕಳೇ. ಆದ ಕಾರಣ ನಾವು ಮತ ನೀಡುವುದರ ಮುಖಾಂತರ ನಾವು ಒಂದು ಸರ್ಕಾರವನ್ನು ರಚನೆ ಮಾಡಬಹುದಂತ ಹೇಳಿ ಈ ಒಂದು ಸಂವಿಧಾನ ಪ್ರಜೆಗಳಿಗೆ ನಿರ್ಧಾರ ಮಾಡಿತು. ಆದ ಕಾರಣ ಇವತ್ತಿಗೂ ಕೂಡ ನಮ್ಮ ಒಂದು ದೇಶದಲ್ಲಿ ಮತ ನೀಡುವುದರ ಮುಖಾಂತರ ಒಂದು ಸರ್ಕಾರವನ್ನು ರಚನೆಯನ್ನು ನಾವೇ ಮಾಡುವಂಥದ್ದು ಪ್ರಜೆಗಳಿಗೆ ಬಂದಿದೆ. ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಾದ ನಾವೇ ಇದಕ್ಕೆ ರಾಜರು. ಮುಖ್ಯವಾಗಿ ಈ ಪ್ರಜಾಪ್ರಭುತ್ವದಲ್ಲಿ ಈ ಪ್ರಜೆಗಳೇ ಪ್ರಭುಗಳು ಮಕ್ಕಳ. ಇದನ್ನು ನೀವು ಯಾವತ್ತೂ ಮರೆಯಬೇಡಿ. ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಯಾವತ್ತಿದ್ರೂ ಪ್ರಭುಗಳಾಗಿರ್ತಾರೆ ಮಕ್ಕಳ. ಎಲ್ಲ ನನ್ನ ಗಣ್ಯಾತಿ ಗಣ್ಯರಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ ನನ್ನ 2 ಮಾತಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಹಳೆ ವಿದ್ಯಾರ್ಥಿಗಳ ಪರವಾಗಿ ಬಂದು ಈ ಭಾಷಣವನ್ನು ಮಾಡುವುದಕ್ಕೆ ಕಾಲಾವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಈ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಅಲ್ಲ ಚಂದ್ರಣ್ಣ, ನೋಡಿ ಕುಡುಕ್ ರಂಗಪ್ಪನ ಹೆಂಗ್ ಭಾಷಣ ಮಾಡ್ಬಿಟ್ಟು ಅಬ್ಬಾ ನನಗೇನೋ ಅನ್ಕೊಂಡಿದ್ದ ಕಣಪ್ಪ. ಈ ಕುಡುಕ್ ರಂಗಪ್ಪ ಬಲು ಕಲ್ತವನ್ ಕಣಪ್ಪ. ಎಲ್ಲ ಈ ಥರದ ವಿಚಾರ ಬೋಲ್ ತಿಳ್ಕೊಂಡ್ ಕಣಪ್ಪ ಕುಡುಕ್ ರಂಗಪ್ಪ. ಹೌದು ಕಣ್ ಭೀಮಣ್ಣ, ನೋಡಿ ಕುಡುಕ್ ರಂಗಪ್ಪನ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಭಾಳ ಬುದ್ಧಿವಂತ ಇದ್ದಾನೆ ಬಿಡು, ಇಂಥವು ಭಾಳ ತಿಳ್ಕೊಳೋನ್ ಬಿಡು ರಂಗಪ್ಪ. ವಸಿ ಎಲ್ಲ ಕುಡ್ತಾ ಕಲ್ತ್ಬಿಟ್ಟು ಕುಡಿಯೋದೇ ಎಲ್ಲ ಜಾಸ್ತಿ ಮಾಡಿಬಿಟ್ಟವನಿ. ಅದಕ್ಕೆ ಅವನಿಗೇನು ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಕಣ್ರಪ್ಪ ಬುದ್ಧಿವಂತರಿರ್ತೀರ, ಕುಡಿಯೋದು ನೋಡಿದೆ ಸಿಕ್ಕಾಬಿಟ್ಟೆ ಕುಡಿದು ಜೀವನನೇ ಹಾಳು ಮಾಡ್ಕೊಂತೀರ.
ಹಂಗೆ ನೋಡಿ ರಂಗಪ್ಪನಾಗಿರೋದು. ಅವನು ತುಂಬ ಬುದ್ಧಿವಂತ, ಕುಡಿಯೋದು ಕಲ್ತ್ಬಿಟ್ಟವನೆ, ಅದಕ್ಕೆ ಅವನು ಈಗ ಹಿಂಗಾಗ್ಬಿಟ್ಟವನೆ. ಅದಕ್ಕೆ ಕುಡ್ತಾ ಒಳ್ಳೇದಲ್ಲ ಕಣ್ರಪ್ಪ, ಯೋಚನೆ ಮಾಡ್ರಿ. ನೀವು ಬುದ್ಧಿವಂತರಿರ್ತೀರ, ಯಾರು ಕುಡಿಯೋಕೆ ಹೋಗ್ಬೇಡ್ರಿ ಕಣ್ರಪ್ಪ. ರಂಗಪ್ಪನಂಗೆ ಆಗ್ಬೇಡ್ರಿ. ನೋಡು, ಕುಡ್ದು ಊರಾಗೆಲ್ಲ ಅಡ್ಡಾಡ್ದವನೆ. ಅವನು ಅಷ್ಟು ವಿಷಯ ನಾವು ತಿಳ್ಕೊಂಡಿಲ್ವಲ್ಲ. ಮಕ್ಕ, ನಿಮಗೆ ಇನ್ನೊಬ್ಬರು ಒಂದು ಮುಖ್ಯ ಹಳೆ ವಿದ್ಯಾರ್ಥಿಗಳ ಸಂಘದ ಹಿರಿಯರೊಬ್ಬರು ಮಾತಾಡ್ತಾರೆ. ಅವರು ನಿಮ್ಮ ಮಧ್ಯೆ ಅವರೇ ನಮ್ಮೆಲ್ಲರ ಹಿರಿಯ ವಿದ್ಯಾರ್ಥಿಗಳಾದಂತಹ ಶ್ರೀಯುತ ಶ್ರೀಮಾನ್ ಚಂದ್ರಪ್ಪನವರು ಈ ವೇದಿಕೆ ಮೇಲೆ ಬಂದು ಮಾತಾಡ್ಬೇಕಂತ ಕೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಚಂದ್ರಪ್ಪನವ್ರಿ, ದಯವಿಟ್ಟು ವೇದಿಕೆ ಮೇಲೆ ಬಂದು ಮಾತಾಡಿ ಚಂದ್ರಪ್ಪನವ್ರೆ. ಹಾ ಅಲ್ಲ ಭೀಮಣ್ಣ, ಇವ್ ನೋಡಲ್ಲ ಭೀಮಣ್ಣ, ನನಗೆ ತಗ್ಲಾಕಿದ್ದೀಗ ನನಗೆ ಯಾತ್ಲ ಮಾತಾಡಕ್ ಬರ್ತೈತಲೇ ಭೀಮಣ್ಣ. ನೋಡ್ಲಾ ಭೀಮಣ್ಣ, ಈಗ ಏನ್ ಮಾಡೋಣ ನಾನು? ಚಂದ್ರಣ್ಣ, ನನ್ನ ಮಾತು ಕೇಳು ವಸಿ. ಹೋಗೋ ಅಂತೀರಿ ರೋಡ್ನಾಗ ಹಿಡ್ಕೊಂಡು ನೀನು ಭಾಷಣ ಮಾಡೋ ಅಂತಾನ ಅಷ್ಟೇ. ಈಗ ಹೋಗಿ ಯಾಕೆ ಬರ್ತೈತೆ ಅದು ಹೇಳೋಗಿ ಸುಮ್ಮನೆ ಹೇಳಿದ್ರೆ ಅವನೇನು ಮಾಡೋಕ್ಕಿಲ್ಲ. ಹೋಗಿ ಸುಮ್ಮನೆ ಭಾಷಣ ಮಾಡೋಗು. ಅಲ್ಲ ಕಣದ ರಂಗಪ್ಪ, ನನ್ಗೆ ಯಾತ್ಲ ಬರ್ತೈತೆ ಮಾತಾಡೋ ಅಂತ್ಯ ಕಡ್ಲ. ಈಗ ಎಲ್ಲ ಮಾತಾಡೋದ ರಂಗಪ್ಪ ಇಲ್ಲಿ. ನಾನು ಯಾಕ್ಲ ಕರ್ದೆ, ನಾನು ಹೆಂಗೋ ಮಂತಕ್ಕೆ ಹೋಗ್ತಿದ್ದೆ. ಇವಾಗ ನಾನು ಕರಿಯೋದು ಕರ್ದಿಲ್ಲ, ಭಾಷಣ ಮಾಡು ಅಂದ್ರೆ ನನಗೆ ಯಾಕೆ ಮಾಡಕ್ ಬರ್ತೈತಲ್ಲ ರಂಗಪ್ಪ. ಚಂದ್ರಪ್ಪ, ನಿನ್ಗೆ ಯಾಕೆ ಬರ್ತೈತೋ ಅದು ಮಾತಾಡು ಚಂದ್ರಪ್ಪ. ನಾನು ಯಾಕೆ ಮಾತಾಡಲಿಲ್ವ ಹೇಳು? ಅಲ್ಲ ಕಣಪ್ಪ ರಂಗಪ್ಪ, ನಿಧಾನಕ್ಕೆ ಮಾತಾಡೋ ಮಾರೆಯ. ಮೈಕ್ ಆಫ್ ಮಾಡಿಲ್ಲ ನೀನು, ಇಡೀ ಊರಿಗೆ ಕೇಳಿಸ್ತೈತೆ ನೀನು ಇವಾಗ ಹೇಳ್ತಿರೋದು. ಸ್ವಲ್ಪ ಹೊಸಿ ನಿಧಾನಕ್ಕೆ ಮಾತಾಡು ಆಯ್ತಾ ಮಾರೆಯ? ಮಾತಾಡ್ತೀನಿ ಕೊಡ ಮಾರೆಯ, ಮೈಕ್ ಮಾತಾಡ್ತೀನಿ, ನಿಧಾನಕ್ಕೆ ಮಾತಾಡು ನೀನು. ಮೈಕು ಆಫ್ ಮಾಡಿದ್ರೆ ಹಂಗೆ ಅರಿಸ್ಕೊಂತೀಯಲ್ಲ ಚಂದ್ರಪ್ಪ. ಆಮೇಲೆ ನಮ್ಮ ಇವಾಗ ಕೇಳಿಸ್ಕೊಂಡು ಮನೆಗೆ ಹೋದಾಗ ನಾನು ಸುಮ್ಮನೆ ಬಿಡಲ್ಲ ನಮ್ಮಯ್ಯವ. ಮೈಕ್ ಕೊಡ್ತೀನಿ ತಕ ಚಂದ್ರಪ್ಪ, ಈಗ ಮಾತಾಡು, ಹೆಂಗೆ ಭಾಷಣ ಮಾಡ್ತೀಯ ಅಂತ ಹೊಸಿ ನಾನು ನೋಡ್ತೀನಿ. ಎಲ್ಲ ಮಕ್ಳುಗಳಿಗೂ ಹಾಗೂ ಮುಂದ್ಗಡೆ ಕುಂತ್ಕೊಂಡಿರ್ತಕ್ಕಂಥ ಎಲ್ಲ ದೊಡ್ಡವ್ರಿಗೂ ಎಲ್ಲ ನಮ್ಮ ನಮಸ್ಕಾರ ತಿಳಿಸ್ತಾ, ಈ ಗಣರಾಜ್ಯೋತ್ಸವ ಆಗಸ್ಟ್ 15, ಅಲ್ಲಲ್ಲ ಅದು ಸ್ವತಂತ್ರ ದಿನಾಚರಣೆ. ಗಣರಾಜ್ಯೋತ್ಸವ ಜನವರಿ 26 ಶುಕ್ರವಾರದಂದು ಬಂದೈತೆ. ಅದಕ್ಕೆ ನಾವೆಲ್ಲ ಶುಕ್ರವಾರದಂದು ಈ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಈ ಗಣರಾಜ್ಯೋತ್ಸವ ಅಂದರೆ ಗಣರಾಜ್ಯೋತ್ಸವ ಈ ಶುಕ್ರವಾರ ಬಂದೈತೆ. ಅದಕ್ಕೆ ಈ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಗಣರಾಜ್ಯೋತ್ಸವ ಅಂತೀವಿ. ಅದಕ್ಕೆ ಎಲ್ರಿಗೂ ಗಣರಾಜ್ಯೋತ್ಸವ ಆಚರಿಸೋಕ್ಕೆ ಅವಕಾಶ ಸಿಕ್ಕಿದೆ. ಆದ ಕಾರಣ ಎಲ್ಲರಿಗೂ ಈ ನನ್ನ ಎಲ್ಲ ಪುಟ್ಟ ಭಾಷಣವನ್ನು ಮುಗಿಸುತ್ತಾ ನನ್ನ ಅಭಿನಂದನೆಗಳು ಹಾಗೂ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ಬೇಗ ನನ್ನ 2 ಭಾಷಣ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಅಲ್ಲ ಚಂದ್ರಪ್ಪ, ಅದೇನು ಭಾಷಣ ಹೇಳ್ದಪ್ಪ? ನನಗಂತೂ ಒಂದು ಈಟು ಅರ್ಥ ಆಗಕ್ಕಿಲ್ಲಲ್ಲಪ್ಪ ಚಂದ್ರಪ್ಪ. ಅದೇನು ಭಾಷಣ ನಿಂದು? ಹಾಂ, ಸುಮ್ಮನೆ ಬಾರ ಮಾರೆಯ. ನಾನು ಸ್ಟೇಜ್ ಮೇಲೆ ಹಚ್ಬಿಟ್ಟು ನನಗೆ ಈಗಲೇ ಕಾಲು ಕೈ ಗಡಗಡ ನಡುತ್ತಾ ಇದಾವೆ. ಸುಮ್ಮನೆ ಹೋಗೋಣ ಇಳಿಯನ್ ಬಾರ ಮಾರೆಯ. ನಾವು ಫಸ್ಟ್ ಹೋಗೋಣ ಬಾರ ಮಾರ ರಂಗಪ್ಪ, ನೀನು ಸುಮ್ಮನಿರಪ್ಪ. ಈ ವೇದಿಕೆ ಮೇಲೆ ಇಷ್ಟೊತ್ತು ಭಾಷಣ ಮಾಡಿದಂತಹ ಹಳೆ ವಿದ್ಯಾರ್ಥಿಗಳಾದಂತಹ ಚಂದ್ರಪ್ಪನವರಿಗೂ ಹಾಗೂ ರಂಗಪ್ಪನವರಿಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ವೇದಿಕೆಯಿಂದ ಅವರಿಗೆ ಬೀಳ್ಕೊಡುಗೆಯನ್ನು ಕೊಡಲಾಗುತ್ತಿದೆ. ನೋಡಿ ಮಕ್ಕಳ, ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ರಿ, ಹಳ್ಳಿ ಜಾಣಾರು ಅಂತ ಯೂಟ್ಯೂಬಲ್ಲಿ ಚಾನಲ್ ಐತಿ. ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಹೇಳ್ರಿ. ಹಾಗೇನೆ ಈ ಹಳ್ಳಿ ಪ್ರತಿಭೆನೂ ಒಂದು ಸ್ವಲ್ಪ ಬೆಳೆಸೋಕೆ ಹೇಳ್ರಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಾಮೆಂಟ್ ಕೊಡ್ರಿ. ಇಲ್ಲಿಗೆ ಈ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು ಮಕ್ಕಳ.